ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಜೊತೆ ಇದ್ರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು, ಹಾಗೆ ಖ್ಯಾತ ಜ್ಯೋತಿಷಿಗಳಾದಂಥ ವಿಠಲ್ ಭಟ್ ಅವರು. ಇವತ್ತಿನ ದಿನದಿಂದಾಗಿ ಮೇಷ, ವೃಷಭ, ಸಿಂಹ ಹಾಗೆ ತುಲಾ ಈ ರಾಶಿಯವರಿಗೆ ಯಾವ ಥರದ ಸಮಸ್ಯೆಗಳಾಗುತ್ತೆ, ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನುಳಿದ ರಾಶಿಯವರಿಗೆ ಯಾವ ಥರದ ಫಲಾಫಲ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಕೂಡ ಕರೆ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಜ್ಯೋತಿಷಿಗಳ ಹತ್ರನೇ ತಿಳ್ಕೊಳ್ಬಹುದು ಏನು ಸಮಸ್ಯೆ ಆಗುತ್ತೆ, ಅಥವಾ ಏನಾದರೂ ಗೊಂದಲಗಳಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ನೇರವಾಗಿ ಮಾತಾಡಬಹುದು. ಇನ್ನು ಮುಂದಿನ ರಾಶಿ ತಗೊಳ್ಳೋದಾದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಯಾವ ಥರ ಇದೆ ಫಲಾಫಲ? ಧರ್ಮ ಬುದ್ಧಿ ನಾಶ ಆಗುತ್ತೆ ಅಂತ ಹೇಳಾಗುತ್ತೆ, ಜೊತೆಗೆ ಅಧರ್ಮ ಪ್ರವೃತ್ತಿ ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಗುರುನಿಂದನೆ ಇತ್ಯಾದಿ ದೋಷಗಳಿಂದ ವೃಶ್ಚಿಕ ರಾಶಿಯವರು ಬಳಲೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ಗುರುಜಿ ಹೇಳಿ, ವೃಶ್ಚಿಕ ರಾಶಿಯವರಿಗೆ ಯಾವ ಥರದ ಫಲಾಫಲ ಇದೆ ಅಂತ? ವೃಶ್ಚಿಕ ರಾಶಿಯವರ ಒಂದು ಸಮಸ್ಯೆಯು ಶನಿಯಿಂದ, ರವಿಯಿಂದ ಈಗ ಸದ್ಯಕ್ಕೆ ಕಂಗೆಡ್ತಾ ಇದೆ. ಶತ್ರುವಿನ ರಾಶಿಯಲ್ಲಿ ಶನಿ ಸಂಚಾರ, ಅವನ ಶತ್ರುವಾಗಿ ವ್ಯಯದಲ್ಲಿ ರವಿಯು ಬಂದು ಸೇರ್ತಾ ಇರುವ ಸಮಯದಲ್ಲಿ ಅನಾರೋಗ್ಯ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಹಿರಿಯರಿಗೆ ಅನಾರೋಗ್ಯ ಉಲ್ಬಣಿಸಬಹುದು, ಸಾವು ನೋವುಗಳಾಗಬಹುದು, ಅಪಘಾತಗಳಾಗಬಹುದು. ಯಾಕಂದರೆ ತೃತೀಯದಲ್ಲಿ ಶನಿಯ ಮನೆಯಲ್ಲಿ ಕುಜನ ಸಂಚಾರ, ಅದು ಉಚ್ಚರಾಶಿಯಲ್ಲಿ ಸಂಚಾರ ಇದ್ದರೂ ಕೂಡ ಆ ಕುಜನ ಎಫೆಕ್ಟು, ಇದೆಲ್ಲ ಹಿಂದೆ ರವಿಯ ಎಫೆಕ್ಟು, ಮುಂದೆ ಕುಜನ ಎಫೆಕ್ಟ್. ಮಧ್ಯದಲ್ಲಿ ವೃಶ್ಚಿಕ ರಾಶಿಯವರು ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಆ್ಯಕ್ಚುಲಿ ಸ್ಪೀಕಿಂಗ್, ಜಾತಕದಲ್ಲಿ ನೆನಪಿಟ್ಕೊಳ್ಬೇಕು, ಜಾತಕದಲ್ಲಿ ಶನಿಯ ದೋಷ ಇದ್ದವರಿಗೆ, ರವಿಯ ದೋಷ ಇದ್ದವರಿಗೆ ಅತಿ ಹೆಚ್ಚು ಅಪ್ಲೈ ಆಗೋದು. ನಾನು ಹೇಳ್ತಾ ಇರೋ ಮಾತುಗಳು ಎಲ್ಲರೂ ಹೀಗೆ ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾತಕದಲ್ಲಿ ಯಾರಿಗೆ ಕಾಳಸರ್ಪ ದೋಷ ಇದೆ, ಜಾತಕದಲ್ಲಿ ಯಾರಿಗೆ ಶನಿಯ ಬಾಧೆ ಇದೆ ಅಥವಾ ಶನಿಯ ದೋಷ ಇದೆ, ರವಿಯ ದೋಷ ಇದೆ, ಅವರಿಗೆ ಮಾತ್ರ ಇದೊಂದು ತಿಂಗಳು ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ಧನುರ್ಮಾಸ ವರೆಗೂ ಸ್ವಲ್ಪ ಸಮಸ್ಯೆ, ವಿಶೇಷವಾಗಿ ಆರೋಗ್ಯದ ಮೇಲೆ ಮತ್ತು ಕುಟುಂಬದ ಹಿರಿಯರ ಆರೋಗ್ಯದ ಮೇಲೆ ಸಮಸ್ಯೆಗಳಿದೆ. ಅದೊಂದು ಸಮಸ್ಯೆ ಬಂದರೆ ಸಾಕಲ್ಲ, ಎಲ್ಲ ಕಡೆ ಓಡಾಡಬೇಕಲ್ಲ. ಸೊ ಒಂದು ಸಮಸ್ಯೆ ಸಾಕು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ, ಪಥ್ಯ, ಉಪಚಾರ ಏನು ಮಾಡ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಾಡ್ಕೊಳ್ಬೇಕಿಂತ ಸಮಯದಲ್ಲಿ. ಮತ್ತು ರಕ್ಷಾ ವಿಷಯಗಳನ್ನು ಭಟ್ರು ಹೇಳ್ತಾರೆ. ಹೌದು, ಯಾಕೆಂದರೆ ಆರೋಗ್ಯ ಮಾತ್ರ ಈಗ ಆಗಲೇ ಗೊತ್ತಿರ್ಬೋದು ಅವರಿಗೆ, ಒಂದೂವರೆ ತಿಂಗಳಿಂದನೇ ಬಹಳ ಆರೋಗ್ಯ ಹಾಳಾಗಿದೆ ಅವ್ರಿಗಾಗಲೇ. ಆದರೂ ವಿಶೇಷವಾಗಿ ಸ್ತ್ರೀಯರಿಗೆ ಒಂದು ಸ್ವಲ್ಪ ಗುಪ್ತ ರೋಗಗಳು ಇತ್ಯಾದಿಗಳೆಲ್ಲ ಸಮಸ್ಯೆ ಜಾಸ್ತಿಯಾಗಿ ಸ್ವಲ್ಪ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಲೇಬೇಕಾಗ್ತದೆ. ಮೆಡಿಸನ್ ತೊಗೊಂಡ್ರೆ ಅದು ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಹೋಗ್ತದೆ. ಅವ್ರಿಗೊಂಥರ ಏನಾಗಿರುತ್ತೆ ಅಂದರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಿರೋದಿಲ್ಲ. ನನ್ನ ಒಂದು ಸಲಹೆ ಅಂತಂದರೆ ಆಯುರ್ವೇದಕ್ಕೆ ಹೋಗಿ, ಖಂಡಿತವಾಗಿ ಸಮಸ್ಯೆ ಸ್ವಲ್ಪ ಸಾಲ್ವ್ ಆಗುತ್ತೆ. ನಾನು ಸ್ವಲ್ಪ ದಿವಸ ಬೇಕು ಸಾಲ್ವ್ ಆಗಲಿಕ್ಕೆ. ಅದರಲ್ಲೂ ಸಹ ವಿಶೇಷವಾಗಿ ಧನ್ವಂತರಿಯನ್ನು ಆರಾಧನೆ ಮಾಡಿ ನೀವು. ಯಾಕೆಂದರೆ ಒಂದೇ ಧನ್ವಂತರಿ ಹೋಮವನ್ನು ಮಾಡಿಸಿ, ಇಲ್ಲ ಧನ್ವಂತರಿ ಜಪವನ್ನಾದರೂ ಮಾಡಿಸಿ, ಇಲ್ಲ ನೀವೇ ಧನ್ವಂತರಿ ಸ್ತೋತ್ರಗಳನ್ನು ಪಠನೆ ಮಾಡಿ. ಇನ್ನು ಅದರಲ್ಲಿ ಮಂತ್ರ ಬರ್ತದೆ, ಓಂ ನಮೋ ಭಗವತೆ ಧನ್ವಂತರಿಗೆ ಅಮೃತ ಕಲಶ ಹಸ್ತಾಯ ಸರ್ವಾಮಗೆ ವಿನಾಶನಾಗೆ ತ್ರೈಲೋಕ್ಯನಾಥಾಗೆ ಶ್ರೀ ಮಹಾವಿಷ್ಣವೇ ಸ್ವಾಹ ಅಂತ ಮಂತ್ರ ಬರ್ತದೆ. ಎಲ್ಲರೂ ಪಠನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಅಂತ ಸಿಗುತ್ತೆ, ಅದನ್ನು ಪಠನೆ ಮಾಡಲಿಬೇಕಾದ್ರೆ ವಿಶೇಷವಾಗಿ ಧನ್ವಂತರಿ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಇರ್ತದೆ. ಧನ್ವಂತರಿ ಆರಾಧನೆ, ಆರೋಗ್ಯ ಬಹಳ ಎಚ್ಚರಿಕೆಯಿಂದಿರಲಿ. ಅದರಲ್ಲೂ ನಾನು ಹೇಳ್ಬಿಡ್ತೀನಿ, ಸಮಯ ಕಡಿಮೆ ಇದ್ರೂ ಸ್ವಲ್ಪ ಖಾರ ಮಸಾಲೆ ಐಟಮು ಎಣ್ಣೆಲಿ ಕರೆದಿದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಇನ್ನೊಂದು 2-3 ತಿಂಗಳು. ಅದು ಸ್ತ್ರೀಯರು ಅವರ ಆರೋಗ್ಯ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಓಕೆ, ಧನ್ಯವಾದ ಗುರುಜಿ. ಇನ್ನು ಸಮಸ್ಯೆಗಳು ಇರುವಂತಹ ರಾಶಿಗಳಲ್ಲಿ ಅಂದರೆ ಯಾರಿಗೆ ಎಫೆಕ್ಟ್ ಆಗ್ಬೋದು ಅಂತಹ ರಾಶಿಯಲ್ಲಿ ಕೊನೆ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ಥರ ಫಲಾಫಲ ಇದೆ ನೋಡೋಣ ಬನ್ನಿ. ಕುಂಭರಾಶಿಯವರ ಕುಟುಂಬದಲ್ಲಿ ಕಲಹ ಹಾಗೆ ಶುಭ ಕಾರ್ಯಕ್ಕೆ ತಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕಾಳಸರ್ಪ ದೋಷ ನಡೀತಾ ಇದೆ ಕುಂಭರಾಶಿಯವರಿಗೆ. ಗುರುಜಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಶ್ಲೇಷಿಸಿ ತಿಳಿಸೋದಾದ್ರೆ, ಕುಂಭದಿಂದ ಸಿಂಹದವರೆಗೂ ಕಳೆದ 1 ತಿಂಗಳಿಂದ ಈಚೆಗೆ ಇನ್ನೊಂದು 15 ದಿನ ಹೋಗಬೇಕು. ಅಲ್ಲಿವರೆಗೂ ಈ 6 ರಾಶಿಯವರಿಗೆ, ಕುಂಭದಿಂದ ಸಿಂಹದವರೆಗೆ ಕಾಳಸರ್ಪ ದೋಷ ನಡೀತಾ ಇದೆ. ಅದು ಯೋಗವೂ ಹೌದು, ದೋಷವೂ ಹೌದು. ಆಯಿತಾ? ಕಾಳಸರ್ಪ ಯೋಗ ಮತ್ತು ದೋಷಗಳನ್ನು ಇಲ್ಲಿ ವರ್ಣನೆ ಮಾಡ್ತಾ ಕೂತ್ರೆ ಅದಕ್ಕೆ 1.5 ಗಂಟೆ ಕಾಲ ಸಪರೇಟ್ ಆಗಬೇಕು. ಅದಕ್ಕೆ ಇನ್ನೊಂದು ದಿನ ನೋಡುವ. ಅದೂ ದೋಷ ಇರೋದ್ರಿಂದ ಯಾರಿಗೆ ಕುಂಭರಾಶಿಯವರಿಗೆ
ಚಂದ್ರನಿಗೆ ಲಾಭಸ್ಥಾನದಲ್ಲಿ ಕೇತು ಸಂಚಾರ ಮಾಡಿದರೂ ಸಹ ಮೇಷರಾಶಿಯವರಿಗೆ ಅದು ತೊಂದರೆಯೇ, ಕುಂಭರಾಶಿಯವರಿಗೂ ಅದು ತೊಂದರೆಯೇ. ಮಹಾಬಾಧಾಧಿಪತಿಯು ಶುಕ್ರ, ಆ ಶುಕ್ರನು ಈಗ ಶುಭ ಸ್ಥಾನದಲ್ಲಿ ಹೋಗಿರುವುದರಿಂದ ಸ್ವಲ್ಪ ಕಡಿಮೆ ಆಗ್ತದೆ. ವಿಶೇಷವಾಗಿ ಅವರು ಚಿಂತೆ ಮಾಡಬೇಕಾಗಿರೋದು ಅಷ್ಟಮದ ಬಾಧಾಗುರುವಿನ ಸಮಸ್ಯೆ ಬರ್ತದೆ. ಕೆಲವೊಂದು ವಿದ್ಯಾಭಂಗ ಆಗ್ತಕ್ಕಂಥದ್ದು, ಮನೆಯಲ್ಲಿ ಹೆಚ್ಚಿನ ಸಪೋರ್ಟ್ ಸಿಗದೇ ಇರತಕ್ಕಂಥದ್ದು, ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೂ 108 ಮಾತುಗಳನ್ನು ಎದುರಿಸಬೇಕಾಗ್ತಕ್ಕಂಥದ್ದು, ಈ ರೀತಿಯ ಬೇಕಾದಷ್ಟು ಮಾನಸಿಕ ಹಿಂಸೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ವಿಶೇಷವಾಗಿ ವ್ಯಾಪಾರ ವಿಷಯವಾಗಿ, ಕೌಟುಂಬಿಕ ವಿಷಯವಾಗಿ. ಸೊ ಹಾಗಾಗಿ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತಂತೆ ಇದು ಮುಗಿಬೇಕು. ಅಂದರೆ ಶನಿಯ ಬಾಧೆಯು ಮುಂದೆ ಹೋಗಬೇಕು, ಕುಜನು ಇನ್ನು ಮೀನರಾಶಿಗೆ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ, ಇನ್ನೊಂದು 2-2.5 ತಿಂಗಳು ಆಗ್ತದೆ. ಅದೆಲ್ಲ ಆದ ನಂತರ ಅವ್ರಿಗೆ ಸರಿ ಆಗ್ತದೆ. ಕುಂಭರಾಶಿಯವರು ವಿಶೇಷವಾಗಿ ವಿದ್ಯಾ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಬಳಲ್ತಾರೆ. ಪರಿಹಾರ ಉಪಾಯಗಳು ಅಂತಂದ್ರೆ ಏನು ಮಾಡ್ಕೊಳ್ಬಹುದು? ಪರಿಹಾರೋಪಾಯಗಳಲ್ಲಿ ವಿಶೇಷವಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು. ಯಾಕೆಂದ್ರೆ ಕುಂಭರಾಶಿಯವರಿಗೆ ಈಗಾಗಲೇ ಸೇಮ್ ವೃಶ್ಚಿಕ ಥರನೇ ಸ್ವಲ್ಪ ಕಾಪಿ, ಅವರಿಗೂ ಆರೋಗ್ಯ ಬಾಧೆ ಆಗಿದೆ 1-1.5 ತಿಂಗಳು. ಅದು ಸಹ ಶರೀರದಲ್ಲಿ ಪಿತ್ತ ಪ್ರಕೋಪ ಆಗಿರ್ತದೆ, ಅಥವಾ ವಿಷ ಜಂತುಗಳು ಕಚ್ಚಿ ಅಥವಾ ಏನಾದ್ರು ಆಗ್ತಕ್ಕಂಥದ್ದು. ಒಟ್ಟು ಶರೀರದಲ್ಲಿ ವಿಷ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದಾಗ್ಲೇ ಈಗ 1-1.5 ತಿಂಗಳಾಗಿದೆ. ಕೆಲವರಿಗೆ ಅದು ಅನುಭವಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಸೊಂಟದಿಂದ ಕೆಲ ಭಾಗದಲ್ಲಿ ಸ್ವಲ್ಪ ಆರೋಗ್ಯ ಬಾಧೆ ಹೆಚ್ಚಾಗ್ತದೆ. ಇನ್ನು ಇದಕ್ಕೆ ಪರಿಹಾರ ಅಂತಂದ್ರೆ ಒಂದೇ ಪ್ರಾಯಶ್ಚಿತ್ತ ಅಂದ್ರಲ್ಲಿ ಸಶಕ್ತರು ಅಶಕ್ತರು ಇಬ್ಬರು ಮಾಡಲಿಕ್ಕೆ ಆಗ್ತಕ್ಕಂಥದ್ದು ಅಂದ್ರೆ ಈಶ್ವರ ಆರಾಧನೆ. ಏನು ಅಂತಂದ್ರೆ ಮನೆಯ ಹತ್ತಿರದ ಈಶ್ವರನ ದೇವಸ್ಥಾನದಲ್ಲಿ ಕಾರ್ತಿಕ ನಡೀತಾ ಇದೆ, ಹೇಗಿದ್ರು ರುದ್ರಾಭಿಷೇಕವನ್ನು ಮಾಡಿಸಿ, ಆ ಹಾಲಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ, ಬರೀ ಜಲಾಭಿಷೇಕ ಅಲ್ಲ, ಹಾಲಿನಲ್ಲಿ ಮಾಡಿಸಿ. ಅದರಲ್ಲೂ ಇನ್ನೂ ಸಶಕ್ತರು, ಇನ್ನೂ ಸ್ವಲ್ಪ ಶಕ್ತಿ ಇರತಕ್ಕಂಥವ್ರು ರುದ್ರ ಏಕಾದಶಿನಿ ಅಂತ ಬರುತ್ತೆ. 11 ಕಲಶಗಳಲ್ಲಿ 11 ವಿಧದ ರುದ್ರರನ್ನ ಆವಾಹನೆ ಮಾಡಿ ಅವನು ಪೂಜೆ ಮಾಡಿ, ರುದ್ರವನ್ನ 11 ಜನ ಋತ್ವಿಜರು ರುದ್ರವನ್ನ 11 ಸಲ ಹೇಳಿ ಅದನ್ನ ಶತರುದ್ರಿ ಅಂತ ಹೇಳ್ತಾರೆ. ಅದನ್ನ ಮತ್ತೆ ರುದ್ರ ಹೋಮವನ್ನ ಆಜ್ಯಕ್ತ ತಿಲವ್ರೀಹಿ ಅಂತ ಭತ್ತ ಹಾಗೂ ಕರಿ ಎಳ್ಳನ್ನು ತುಪ್ಪದಲ್ಲಿ ಮಿಶ್ರಣ ಮಾಡಿ ರುದ್ರ ಹೋಮವನ್ನ ಮಾಡ್ತಾರೆ. ಅದನ್ನ ರುದ್ರ ಆರಾಧನೆಯಿಂದ ಅವ್ರು, ಯಾಕೆಂದ್ರೆ ಇದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂದ್ರೆ ಪಾಪ ಪ್ರಾಯಶ್ಚಿತ್ತ ಆಗ್ತಾ ಇದೆ ಅವರಿಗೆ. ಸೊ ಪ್ರಾಯಶ್ಚಿತ್ತಾಂಗವಾಗಿಯೇ ಬರ್ತಾ ಇರೋದ್ರಿಂದ ಇದು ದೋಷಗಳು ಅವರಿಗೆ ಕಷ್ಟಗಳಾಗ್ತಾ ಇರೋದ್ರಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದ್ರ ಮೂಲಕ ಸಮಸ್ಯೆಯು ಪರಿಹಾರ ಆಗ್ತಕ್ಕಂಥದ್ರಿಂದ ಇಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ಮೊದಲು ಬರತಕ್ಕಂತಹದ್ದು ಮಹಾಪ್ರಾಯಶ್ಚಿತ್ತ ರುದ್ರ ಏಕಾದಶಿನಿ. ಆದ್ರಿಂದ ರುದ್ರನ ಆರಾಧನೆಯಿಂದ, ಈಶ್ವರನ ಆರಾಧನೆಯಿಂದ ಶನಿಯ ಪ್ರಕೋಪವೂ ಕಡಿಮೆ ಆಗ್ತದೆ, ಕುಜನ ಪ್ರಕೋಪವೂ ಕಡಿಮೆ ಆಗ್ತದೆ, ಒಟ್ಟಿನಲ್ಲಿ ಗ್ರಹಗಳ ಪ್ರಕೋಪ ಕಡಿಮೆ ಆಗ್ತದೆ, ಅಷ್ಟಮ ಗುರುವಿನ ದೋಷ ಪರಿಹಾರ ಆಗ್ತದೆ. ಈಶ್ವರನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಓಕೆ, ಈಗ ಕೊಡಗುವಿನಿಂದ ಮುರಳಿ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮುರಳಿ ಅವರೇ. ನಮಸ್ತೆ ಮೇಡಮ್. ಮುರಳಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು, ಯಾವ ವಿಚಾರದ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು ಮಾತಾಡಿ. ಮೇಡಮ್ ನನ್ನ ಬಗ್ಗೆನೇ ಮೇಡಮ್. ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನನಗೆ ಈಗ ಇತ್ತೀಚೆಗೆ ಮೇಡಮ್ ಬರೀ ಕೆಟ್ಟ ಆಲೋಚನೆಗಳೇ ತುಂಬಾ ಬರುತ್ತೆ ಮೇಡಮ್. ಏನ್ ಮಾಡೋಕ್ಕೂ ಮನಸ್ಸು ಬರಲ್ಲ. ಅದ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಗುರುಜಿನ. ಓಕೆ, ಮಾತಾಡಿ. ಈಗ ಹರೀಶ್ ಕಶ್ಯಪ್ ಅವರು ಇದ್ದಾರೆ, ವಿಠಲ್ ಭಟ್ ಅವರು ಇದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹೇಳಿ ಸ್ವಲ್ಪ. ಗುರುಜಿ 17/6/1987. 17/6/1987. ಓಕೆ, ನಿಮ್ಮ ರಾಶಿ ಹೇಳಿ, ರಾಶಿ ನಕ್ಷತ್ರ. ಮೇಡಮ್ ರಾಶಿ ಕುಂಭರಾಶಿ. ಓಕೆ, ಮಾತಾಡ್ತಾರೆ ಹರೀಶ್ ಕಶ್ಯಪ್ ಅವರು, ಮಾತಾಡ್ತಾರೆ ವಿಠಲ್ ಭಟ್ ಅವರು, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಸರಿ ಮೇಡಮ್. ಏನ್ ಸಮಸ್ಯೆ ಅಂತ ಹೇಳಿಲ್ವಾ ನೀವು? ಗುರುಜಿ ಏನ್ ಸಮಸ್ಯೆ ಅಂತ ಹೇಳಿಲ್ಲ. ಗುರುಜಿ ನನಗೆ ಏನೇ ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ, ಏನೇ ಒಂದು ಇದಕ್ಕಾದ್ರೂ ಮನಸ್ಸು ಬರಲ್ಲ. ಕೆಟ್ಟ ಆಲೋಚನೆಗಳು ತುಂಬಾ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಬರುತ್ತೆ. ಎಷ್ಟು ಸಮಯದಿಂದ? ಗುರುಜಿ ಈಗ ತುಂಬಾ ಒಂದು 3-4 ತಿಂಗಳಾಯ್ತು ಗುರುಜಿ. ಮತ್ತೆ ಈಗ ಮದುವೆಗೆ ಹುಡುಗಿ ನೋಡಕ್ ಹೋಗ್ತಿದೀವಿ, ಅದು ಯಾವ ಕಡೆನೂ ಕಟ್ಟಾಗ್ತಿಲ್ಲ. ನಿಮ್ಮ ಊರಲ್ಲಿ ಒಂದು ಮೃತ್ಯುಂಜಯ ದೇವಸ್ಥಾನ ಇದೆ, ಪ್ರಾಚೀನ, ಮಡಿಕೇರಿಯಲ್ಲಿ. ಹೇಳಿ ಗುರುಜಿ. ಅದು ಯಾವ ಊರಲ್ಲಿ ಬರುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಮಡಿಕೇರಿಯಲ್ಲಿ ಬರುತ್ತೆ. ಅದು ಭಾರಿ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಪುರಾತನ ದೇಗುಲ. ಅಲ್ಲಿ ಈಗ ವಿಠಲ್ ಭಟ್ ಅವರು ಹೇಳಿದಂಥ ಕ್ಷೀರಾಭಿಷೇಕವನ್ನು, ಜಲಾಭಿಷೇಕವನ್ನು, ಮೃತ್ಯುಂಜಯ ಜಪವನ್ನು ಸೋಮವಾರ ಮತ್ತು ಶನಿವಾರ ಉಪವಾಸ ಮಾಡೋದ್ರಿಂದ, ಅಂದರೆ ಒಪ್ಪತ್ತು ಉಪವಾಸ ಮಾಡೋದ್ರಿಂದ ಈಶ್ವರನ ಅನುಗ್ರಹ ಬರ್ತದೆ. ಆವಾಗ ನಿಮ್ಮ ಮನಸ್ಸು ಕ್ಲೀನ್ ಆಗುತ್ತೆ. ಇವತ್ತು ಹುಣ್ಣಿಮೆ ಬೇರೆ, ನೀವು ಒಳ್ಳೆ ಕೆಲಸಕ್ಕೆ ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಸುವರ್ಣ ಟಿ.ವಿ. ಅವರು ಈ ನಿಮಿತ್ತ. ಹಾಗಾಗಿ ನಿಮಗೆ ಒಳ್ಳೆ ಮನಸ್ಸನ್ನು ಸಂಪಾದನೆ ಮಾಡಬೇಕು, ಒಳ್ಳೆಯ ಹೆಸರನ್ನು ನಿಮ್ಮ ಸಮಾಜದಲ್ಲಿ ಗಳಿಸಬೇಕು.
ನೀವು ಇನ್ನೂ ಮದುವೆ ಆಗಬೇಕು ಅಂತ ಹೇಳ್ತಿದ್ದೀರಾ, ಒಳ್ಳೆ ಹುಡುಗಿ ನಿಮಗೆ ಸಿಗಬೇಕು ಅಂತಂದರೆ ಮೃತ್ಯುಂಜಯ ಈಶ್ವರನ ಆರಾಧನೆಯನ್ನು ಮಾಡಿ ನಿಮಗಿರ್ತಕ್ಕಂತಹ ಗ್ರಹ ದೋಷಗಳು ತಾನೇ ಸರಿಯಾಗ್ತದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮುರಳಿ ಅವರೇ.